ಹೆಲೋ ಎವ್ರಿವನ್, ನಮಸ್ತೆ. ನಾವಿವತ್ತು ಹೋಗ್ತಾ ಇದ್ದೀವಿ ಅಂಬಾತೀರ್ಥಕ್ಕೆ. ಅಂಬಾತೀರ್ಥ ಕಳಸದ ಹತ್ರ ಇರೋ ಒಂದು ಟೂರಿಸ್ಟ್ ಪ್ಲೇಸ್. ಬಟ್ ತುಂಬ ಜನ ಟೂರಿಸ್ಟ್ಗಳಿಗೆ ಇದು ಗೊತ್ತೇ ಇರಲ್ಲ. ಏನಕ್ಕಂತ ಇರೋ ಪ್ರಾಪರ್ ಕಳಸದಲ್ಲಿ ಇಲ್ಲ. ಕಳಸದಿಂದ ಹೊರನಾಡಿಗೆ ಹೋಗೋ ರೋಡಲ್ಲಿ ನಿಮಗೆ ಸಿಗುತ್ತೆ ಇದು. ನೀವು ಸಪೋಸ್ ಏನಾದ್ರು ಹೊರನಾಡಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಮಿಸ್ ಮಾಡದೆ ಈ ಪ್ಲೇಸ್ನ ಒಂದ್ಸತಿ ವಿಸಿಟ್ ಮಾಡಬೇಕು. ಯಾಕಂತ ನೀವೇ ನೋಡ್ತೀರಾ. ಬನ್ನಿ ನನ್ನ ಜೊತೆ. ನೋಡಿ, ಇದೇನೇ ಅಂಬಾತೀರ್ಥ. ಇದು ಆ್ಯಕ್ಚುಲಿ ಭದ್ರಾ ನದಿ ಹರ್ಕೊಂಡು ಹೋಗೋ ದಾರಿ. ಇದು ದಾರಿ ಮಧ್ಯೆ ಇಷ್ಟು ದೊಡ್ಡ ದೊಡ್ಡ ಬಂಡೆಗಳಿದಾವೆ ನೋಡಿ. ನದಿ ಹರಿಯೋ ಟೈಮಲ್ಲಿ ಇದನ್ನೆಲ್ಲ ಕೊರೆದು ಈ ಥರದೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ಸೃಷ್ಟಿ ಮಾಡಿದೆ. ಸೊ ಇದಕ್ಕೆ ಅಂಬಾತೀರ್ಥ ಅಂತ ಕರಿತೀವಿ. ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ನನ್ನ ಜೊತೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಕಟ್ಟಿರಲಿಲ್ಲ, ಅಂದರೆ ಬಂಡೆ ಈ ಥರ ಇರಲಿಲ್ಲ. ಅದು ಏನು ನೋಡ್ತಾ ಇದ್ದೀರಾ ಮತ್ತು ಇದು ಏನು ನೋಡ್ತಾ ಇದ್ದೀರಾ, ಅದು ಎರಡೂ ಒಂದೇ ಬಂಡೆ ಇದ್ದಿದ್ದು. ನೀರೆಷ್ಟು ಪವರ್ಫುಲ್ ನೋಡಿ. ಅದು ಆ್ಯಕ್ಚುಲಿ ಕಟ್ ಮಾಡ್ಕೊಂಡು ಬಂದಿರೋದು, ಅಂದರೆ ಹರಿಯೋ ರಭಸಕ್ಕೆ ಆ ಥರ ಶೇಪ್ ತೊಗೊಂಡಿರೋದು ಈ ಬಂಡೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಈ ಪ್ಲೇಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋದೇ ಬೇಜಾರು. ಅಲ್ಲಿ ದೂರದಲ್ಲಿ ಒಂದು ಹೋಮ್ ಸ್ಟೇ ಕಾಣಿಸ್ತಾ ಇದೆಯಲ್ವಾ, ಅದು ರೀಸೆಂಟಾಗಿ ಆಗಿರೋದು. ಸ್ವಲ್ಪ ಜನ ಬರ್ತಾರೆ ಈ ಕಡೆ ಅಂತ ಗೊತ್ತಾಗಿ ಅಲ್ಲೇ ಹೋಮ್ ಸ್ಟೇ ಕಟ್ಬಿಟ್ಟಿದ್ದಾರೆ. ಓಕೆ, ಆಚೆ ಸೈಡ್ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮೀನು ಇಲ್ಲಿದೆ. ಇಲ್ಲಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೆಲ್ಲದು ನೇರಳೆ ಹಣ್ಣಿನ ಮರ. ಸೀಸನಲ್ಲಿ ಅಂದರೆ ಮಳೆಗಾಲ ಟೈಮಲ್ಲಿ ಅಲ್ವಾ ನೇರಳೆ ಹಣ್ಣು ಬಿಡೋದು. ಇದು ಪನ್ನೇರಳೆ ಹಣ್ಣಿನ ಮರ. ಆಲ್ರೆಡಿ ಹೂ ಬಿಟ್ಟಿದೆ ನೋಡಿ. ಹೂವಲ್ಲ, ಮೊಗ್ಗು. ಇದು ಹೂ ಬಿಟ್ಟಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಇದು ಹಣ್ಣಾಗುತ್ತೆ. ಇದೆಲ್ಲ ಮಳೆಗಾಲಕ್ಕೆ ಹಣ್ಣಾಗೋದು, ನೇರಳೆ ಮರ ಇದೆಲ್ಲ. ಇವಾಗ ನೀವು ಏನೊಂದು ಗುಡಿ ಥರ ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಕಳಶೇಶ್ವರ ದೇವರು ಅಬ್ಬಿ ಅಮಾವಾಸ್ಯೆ ಟೈಮಲ್ಲಿ ಬಂದು ಸ್ನಾನ ಮಾಡಿ ಈ ಗುಡಿಲಿ ಕೂತು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ಈ ನಾವು ಅಂಬಾತೀರ್ಥ ಅಂತ ಏನು ಹೇಳ್ತೀವಿ, ಅದಕ್ಕೆ ಅಬ್ಬಿಕಲ್ಲು ಅಂತ ಕೂಡ ಕರೀತಾರೆ. ಒಂದು ಸತಿ ಇಲ್ಲಿ ಅಬ್ಬಿ ಅಮಾವಾಸ್ಯೆ ಟೈಮಲ್ಲಿ ಬಂದು ಸ್ನಾನ ಮಾಡಿಕೊಂಡು ಗರ್ಭಗುಡಿಗೆ ಹೋದ್ಮೇಲೆ ನೆಕ್ಸ್ಟ್ ಟೈಮ್ ದೇವ್ರ ಹೊರಗೆ ಬರೋದು ನೆಕ್ಸ್ಟ್ ಗಿರಿಜಾ ಕಲ್ಯಾಣ ಆಗುತ್ತಲ್ವ, ಆ ಟೈಮಲ್ಲಿ ಮಾತ್ರ. ಇವಾಗ ಇಲ್ಲಿ ನೋಡಿ, ಯಾವ ದೇವರು ಇಲ್ಲ, ಫುಲ್ ಎಲ್ಲ ಖಾಲಿ ಖಾಲಿ ಇದೆ. ಅದರಲ್ಲಿ ಮತ್ತೆ ಈ ಗುಡಿಲಿ ಬಂದು ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗಿ ಕೂತ್ಕೊಂಡ್ರೆ, ಅಂದರೆ ಗರ್ಭಗುಡಿಗೆ ಹೋದರೆ ಅದು ವಾಪಸ್ ಬರೋದು ನೆಕ್ಸ್ಟ್ ಗಿರಿಜಾ ಕಲ್ಯಾಣ ಟೈಮಲ್ಲೇ ಅಂತ ಹೇಳ್ತಾರೆ. In the night under the stars so bright.
ಇವಾಗ ಏನಂತಂದ್ರೆ ನಾನು ಒಂದು ವಿಷಯ ನಿಮಗೆಲ್ಲ ಹೇಳಲೇಬೇಕು. ನೀರು ನೋಡಿದ ತಕ್ಷಣ ಎಷ್ಟೋ ಜನ ಖುಷಿಯಾಗಿ ನೀರಲ್ಲಿ ಈಜೋದು ಅದು ಇದು ಮಾಡ್ತೀರಾ. ಬಟ್ ಪ್ಲೀಸ್ ಅಂಬಾತೀರ್ಥದಲ್ಲಿ ತಳ ಕಾಣದೇ ಇರೋ ಯಾವುದೇ ಪ್ಲೇಸ್ಗಳಲ್ಲಿ ಈಜೋದಾಗ್ಲಿ ಅಥವಾ ಇಳಿಯೋದಾಗ್ಲಿ ಮಾಡಬೇಡಿ. ಯಾಕಂತ ಅಂದ್ರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಪ್ಲೇಸ್, ಇದು 90 ಫೀಟ್ ಆಳ ಇದೆ. ಇದು ನೀವು ಒಂದ್ಸಲಿ ಇಳಿದ್ರೆ ವಾಪಸ್ ಬರೋಕ್ಕಾಗಲ್ಲ, ತುಂಬಾ ಜಾಸ್ತಿ ಸುಳಿಗಳಿದೆ ಇಲ್ಲಿ. ಅದಕ್ಕೆ ನೀರು ಆ ಥರ ಆಗಿ ಬರ್ತಾ ಇರೋದದು. ಸೊ ಈ ಕಡೆ ಎಲ್ಲೂ ಇಳಿಬೇಡಿ ದಯವಿಟ್ಟು. ಎಲ್ಲಿ ನಿಮಗೆ ತಳ ಕಾಣಿಸ್ತಾ ಇದೆಯೋ ಅಂದ್ರೆ ನೆಲ ಕಾಣಿಸ್ತಾ ಇರುತ್ತೋ ಅಲ್ಲಿ ಮಾತ್ರ ಇಳಿರಿ. ಇದು ತುಂಬಾ ಅಂದ್ರೆ ತುಂಬಾ ಡೇಂಜರು. ಕಲ್ಲು ಎಷ್ಟು ಆಳ ಕೊರ್ದಿದೆ ಅಂತ ನೀವು ಆ ಕಲ್ಲು ನೋಡಿದ್ರೆ ಗೊತ್ತಾಗುತ್ತೆ. ಮಿನಿಮಮ್ 90 ಫೀಟ್ ಇರೋ ಇಲ್ಲಿ ಸುಳಿ ಇದೆ. ಸೊ ಪ್ಲೀಸ್ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ದಯವಿಟ್ಟು. ಎಷ್ಟೇ ಚೆನ್ನಾಗಿ ಈಜ್ ಬಂದ್ರು, ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ಇಂಥ ಕಡೆ ದಯವಿಟ್ಟು ನೀರಿಗೆ ಇಳಿಯಕ್ಕೆ ಹೋಗ್ಬಿಡಿ ನೀವು. ಓಕೆ, ಕಾಫಿ ಬೇಕಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಇಲ್ಲಿ ಬಿಸಿ ಬಿಸಿ ಕಾಫಿ. ಗೈಸ್, ಈ ನಮ್ಮಣ್ಣ ನಾನು ಇಲ್ಲಿ ಬಂದು ಕೂತಿದ್ದೆ, ನಾನು ಬೀಳ್ತೀನಿ ಅನ್ಬಿಟ್ಟು ಇಟ್ಕೊಂಡು ಕೂತಿದ್ದಾನೆ. ನೋಡಿ, ಯಾರೋ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಇರೋ ಶಿಲ್ಪಕಲೆ. ಇಲ್ಲಿ ಯಾರು ಕೆತ್ತಕ್ ಬಂದಿದ್ರು ಅಂತ ನಂಗಂತೂ ಗೊತ್ತಿಲ್ಲ. ಏನ್ ಮೀನಿಂಗ್ ಇರ್ಬೋದು ಇದ್ರದ್ದು? ಒಂದಷ್ಟು ಜನ ಹುಡುಗಿರು, ಇದೆಲ್ಲ ಹುಡುಗಿರೇ ಅನ್ಸುತ್ತೆ. ಎಲ್ಲ ಹುಡುಗಿರು, ಹುಡುಗರಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ಇಲ್ಲಿ ಇದಿದೆ, ಏನೋ ತುರುಬಿದೆ ಇಲ್ಲಿ. ಇದು ಹುಡುಗಿರೇನೆ ಏನೋ ಬರ್ದಿದ್ರು ಅಂತ ಅನ್ಸುತ್ತೆ. ಇಲ್ಲಿ ಮೇಲ್ಗಡೆ ಅದೆಲ್ಲ ಅಳ್ಸೋಗ್ಬಿಟ್ಟಿದೆ, ಏನೋ ಗೊತ್ತಿಲ್ಲಪ್ಪ. ತೋರಿಸ್ತೀನಿ ನಿಮ್ಗೆ ಎಷ್ಟು ಜಾರುತ್ತೆ ಅಂತ. ಆಕ್ಚುಲಿ ನಾನು ಆಚೆ ಸೈಡ್ ಹೋಗೋಣ ಅಂತ ಅನ್ಕೊಂಡಿದ್ದೆ ಅಂತ. ಅಂದ್ರೆ ಇಲ್ಲಿ ಅಲ್ಲಿ ನಿಮಗೆ ಇದು ಕಾಣಿಸ್ತಾ ಇದೆಯಲ್ವಾ, ಅಡಿಕೆ ಮರ ಅದು. ಆಕ್ಚುಲಿ ಅದನ್ನ ಅಲ್ಲಿ ಸಂಘ ತರ ಬ್ರಿಡ್ಜ್ ತರ ಹಾಕಿದ್ರು ಆ ಪ್ಲೇಸ್ ಅಲ್ಲಿ. ಬಟ್ ಆಚೆ ಹೋಗೋದು ಬಿದ್ದು ಎಡ್ವರ್ಟ್ ಮಾಡ್ಕೋತಾರೆ ಅಂತ ಹೇಳಿನೇ ಅದನ್ನ ಎಕ್ಕಿದ್ದಾರೆ. ಸೊ ಆಚೆ ನಾನು ಹೋಗೋಕೆ ಹೋಗಲ್ಲ, ಸೋ ಸಾರಿ. ಬಟ್ ಇನ್ನೊಂದು ರೀಸನ್ ಹೇಳ್ತೀನಿ ನಿಮಗೆ ಏನಕ್ಕೆ ಅಂತ ಹೇಳಿ. ನೋಡಿ ಆಯ್ತಾ, ಇದು ನಾರ್ಮಲ್ ಕಲ್ಚರ್ ಅನ್ನಿಸ್ತಾ ಇದ್ರು. ಬಟ್ ಇದು ಎಷ್ಟು ಸ್ಟೈಲ್ ಆಗುತ್ತೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಪಾಚಿಕಟ್ಟಿದೆ ಇಲ್ಲಿ. ಇದೇ ತರ ಕಲ್ಗಳು ಪೂರ್ತಿ ಇರೋದು. ನೀವು ಸಪೋಸ್ ಏನಾದ್ರು ಕಾಲಿಟ್ರೆ ರಫ್ ಅಂತ ಬೀಳ್ತೀರಾ. ಬಿದ್ಮೇಲೆ ನಿಮಗೆ ಈ ನದಿ ಹರಿಯೋ ಅಂದ್ರೆ ಈ ನೀರಿಂದು ಹರಿಯೋ ಫೋರ್ಸ್ಗೆ ನಿಮಗೆ ಖಂಡಿತವಾಗ್ಲೂ ಸರ್ವೈವ್ ಆಗೋಕ್ಕಾಗಲ್ಲ. ಇದು ಸೀದಾ ನೀವು ನಾವು ಸುಳಿ ಕರ್ಕೊಂಡು ಹೋಗುತ್ತೆ, ಅಲ್ಲಿಂದ ಕೇರ್ ಕರ್ಕೊಂಡು ಹಾಕೊಂಡು ಅಷ್ಟೇ. Under the stars so bright, a whisper of wind along and deep inside, setting sail on a sea of dreams, where nothing is quite as it seems. A dream of adventure calling out my name, guiding me through the unknown, igniting the flame into the wild around. ಗೈಸ್ ಅಲ್ಲಿ ನೋಡಿ, ಅಲ್ಲಿ. ಸೊ ಗೈಸ್, ನಮ್ಮದು ಪ್ರೀತಿಯ ನಾಯಿ ಒಂದು ವಾರದಿಂದ ಕಾಣೆಯಾಗಿದೆ. ಅದು ಇನ್ನೂ ಸಿಕ್ಕಿಲ್ಲ ನಮಗೆ. ಎಲ್ಲೋ ಯಾರ್ದೋ ಮನೇಲಿ ಸೇರ್ಕೊಂಡಿದೆ ಅಂತ ಕಾಲ್ ಮಾಡಿದ್ರು. ಸೊ ನಮಗೆ ಅದು ಸಿಗುತ್ತಾ ಇಲ್ವಾ ಅಂತ ವಿಡಿಯೋದ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ. 1 ವಾರ ಆಗಿತ್ತು ಹೋಗಿ. ಇದನ್ನ ನೋಡಿ ನನಗೆ ಅದೇ ನೆನಪಾಯಿತು. ಕಲರ್ ಚೇಂಜ್ ಇದೆ, ಅದು ಒಂಥರ ಆರೆಂಜ್ ಕಲರ್ ಇದೆ. ಬಟ್ ಸೇಮ್ ಇದ್ರ ಥರನೇ ಆಡುತ್ತೆ ಅದು. ನಂಗೆ ನೆನಪಾಯಿತು ಇದನ್ನ ನೋಡ್ಬಿಟ್ಟು. ಸೊ ಈ ವಿಡಿಯೋದ ಎಂಡಲ್ಲಿ ನಾಯಿ ನಮಗೆ ಸಿಗ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ. ಬಾಯ್ 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 ಬಾಯ್. ಹುಷಾರಾಗಿ ಮನೆಗೆ ಹೋಗು. ಹೋದ್ಮೇಲೆ ಒಂದು ಫೋನ್ ಮಾಡು. ಬಾಯ್ ಬಾಯ್. ಓಕೆ, ಇಲ್ಲಿ ಇಷ್ಟ ಆಯ್ತಲ್ಲ.
ನಾನು ಇವಾಗ ಕಳಸ ಸೈಡ್ ಹೋಗ್ತಾ ಇದ್ದೀನಿ, ಕಳಸ ಸಿಟಿ ಸೈಡು. ಸೊ ನಿಮಗೆ ಸ್ವಲ್ಪ ರೋಡಿಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು. ಅಂದರೆ ನೀವು ತುಂಬ ಜನ ನಮ್ಮ ಹತ್ರನೇ ಕೇಳ್ತಾರೆ ಹೊರನಾಡಿಗೆ ಹೆಂಗೆ ಹೋಗಬೇಕು, ಅಲ್ಲಿ ಹೆಂಗೆ ಹೋಗ್ಬೇಕು, ಇಲ್ಲಿ ಹೆಂಗೆ ಹೋಗಬೇಕು ಅಂತ. ಸೊ ನಾನು ನನ್ನ ಕೈಲಿ ಆದಷ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಲ್ಲಿ ನಿಮಗೊಂದು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಹೊಡಿತೀನಿ, ನಿಜ ಹೊಡಿತೀನಿ, ಬೇಡ ವಿಡಿಯೋ ಮಾಡು. ನಾನು ಮಾಡ್ತಿದ್ದೀನಿ, ತಡಿ ಅಣ್ಣ, ಸುಮ್ಮನೆ ಇದ್ದರೆ ಸರಿ. ಇವಾಗ ಅಲ್ಲಿ ಅಲ್ಲೊಂದು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಆನೆ ಬೆನ್ ಶೇಪ್ ಇದೆಯಲ್ಲ, ಅದು ನಮ್ಮನೆ ಹತ್ರನೇ ಇರೋದು, ಅದಕ್ಕೆ ಆನೆ ಗುಡ್ಡ ಅಂತ ಕರಿತೀವಿ, ಆಯಿತಾ. ಸೊ ಅದಕ್ಕೂ ಒಂದಿನ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸು. ಸೊ ಒಂದಿನ ಅದಕ್ಕೂ ಹೋಗೋಣ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಕಳಶೇಶ್ವರ ದೇವಸ್ಥಾನ ಇದೆಯಲ್ಲ, ಅದು ಅದ್ರ ಕಡೆ ನೀವು ಬೆಂಡ್ ಮಾಡಿ ನಿಂತಾಗ ಮಾರುತಿ ಆಲ್ಟೋ ಕಾರ್ ಹೋಯ್ತಲ್ಲ, ಅದೇ ಡೈರೆಕ್ಷನಲ್ಲಿ ಹೋದರೆ 2 ರೋಡ್ ಸಿಗುತ್ತೆ ನಿಮಗೆ. ಅದರಲ್ಲಿ ಕೆಳಗಡೆ ಹೋಗೋದು ಮೈಸೂರು, ಬೆಂಗಳೂರು, ಹಾಸನ, ಮೂಡಿಗೆರೆ ಹೋದರೆ, ಮೇಲ್ಗಡೆ ಹಳ್ವಳ್ಳಿ, ಶೃಂಗೇರಿ, ಆಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂದರೆ ನೀವು ಮೇಲ್ಗಡೆ ರೂಟಲ್ಲಿ ಹೋಗಬೇಕಾಗತ್ತೆ. ಆಮೇಲೆ ಏನಂತ ಅಂದರೆ ಚಿಕ್ಕಮಂಗ್ಳೂರಿಗೆ ಕೆಳಗಡೆ ರೂಟ್ ಕೂಡ ಹೋಗುತ್ತೆ, ಬಟ್ ಚಿಕ್ಕಮಂಗ್ಳೂರಿಗೆ ಹೋಗೋದು ಮೇಲ್ಗಡೆ ರೂಟ್ ಈಸಿ. 2 ರೋಡ್ ನೋಡಿದ್ರಲ್ಲ, ಅದಾದಮೇಲೆ ಹಿಂಗೆ ಸ್ಟ್ರೈಟ್ ಬಂದರೆ ನಿಮಗೆ ಏನು ಲ್ಯಾಂಡ್ ಮಾರ್ಕ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ರೈಟ್ ಸೈಡ್ ನಿಮಗೆ ಕಳಶೇಶ್ವರ ದೇವಸ್ಥಾನ ಕಾಣುತ್ತೆ. ಸರಿ ನೋಡಿ, ರೈಟ್ ಸೈಡು ಕಳಶೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆಯಾ? ಸೊ ಈ ಕಳಶೇಶ್ವರ ದೇವಸ್ಥಾನದಿಂದ ಸ್ಟ್ರೈಟ್ ಹೋಗ್ಬೇಕು ಹೊರನಾಡಿಗೆ. ಬಟ್ ನಾನು ಇವಾಗ ಏನು ಹೇಳ್ತೀನಿ ಅಂತಂದರೆ, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ನಿಮಗೆ ವೇಸ್ಟ್ ಇಲ್ಲಿಂದ ಬರೋದು, ನೀವು ಅಲ್ಲಿ ಹಳ್ವಳ್ಳಿ ಮೇಲೆ ಹೋಗಬೇಕಾಗುತ್ತೆ. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ಹೊರನಾಡು ರೋಡ್ ನಿಮಗೆ. ಸೊ ನಿಮಗೆ ಕುದುರೆಮುಖ, ಬಜ್ಗೋಳಿ, ಮಣಿಪಾಲ್, ಉಡುಪಿಗೆ ಹೋಗಬೇಕು ಅಂತಂದರೆ ಅದು ಯಾವ ರೋಡಲ್ಲಿ ಹೋಗಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ. ನಿಮಗೆ ಸ್ಟ್ರೈಟ್ ಹೋಗ್ತಿರಲ್ಲ, ಇಲ್ಲಿ ಸ್ವಲ್ಪ ಮುಂದೆ ಒಂದು ಲೆಫ್ಟ್ ರೋಡ್ ಇದೆ, ಓಕೆನಾ? ಆ ಲೆಫ್ಟ್ ರೋಡಲ್ಲಿ ಹೋದರೆ ಕುದುರೆಮುಖ, ಬಜ್ಗೋಳಿ, ಮಣಿಪಾಲ್, ಧರ್ಮಸ್ಥಳ, ಇನ್ನೇನದು ಉಡುಪಿ ಆಚೆ ಸೈಡ್ ಹೋಗುತ್ತೆ ನಿಮಗೆ. ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡ್ರೆ ಅಂದರೆ ಕುದುರೆಮುಖ ರೋಡಲ್ಲಿ ವರಮಹಾಲಕ್ಷ್ಮಿ ಕಾಫಿ ವರ್ಕ್ಸ್ ಅಂತ ಸಿಗುತ್ತೆ. ಅಲ್ಲೇ ನಾವು ಬೆಳೆದಿರೋ ಅಂಥ ಕಾಫಿ ಬೀಜಗಳನ್ನು ಹಾಕೋದು. ಅಲ್ಲಿ ಹಾಕಿ ಆಮೇಲೆ ನಮಗೆ ಬೇಕಾಗಿರೋ ಪುಡಿನ ನಾವು ತಗೊಳ್ತೀವಿ, ಅಂದರೆ ಕಾಫಿ ಪೌಡರ್ನ. ನೀವು ನನ್ನನ್ನು ಕೇಳಿದ್ರೆ ನಾನು ಅದೇ ಶಾಪ್ನ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ಎಷ್ಟೋ ವರ್ಷಗಳಿಂದ, ಒಂದು 30-40 ವರ್ಷಗಳಿಂದ ನಾವು ಅಲ್ಲೇ ತೊಗೊಳ್ಳೋದು. ಬೇರೆ ಶಾಪ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನನ್ನು ಕೇಳಿದ್ರೆ ನಾನು ಅದೇ ಶಾಪ್ನ ರೆಕಮೆಂಡ್ ಮಾಡ್ತೀನಿ. ಅವರು ಡೆಲಿವರಿ ಕೂಡ ಮಾಡ್ತಾರೆ, ಅಂದರೆ ದೂರದ ಪ್ಲೇಸ್ಗಳಿಗೆ ಡೆಲಿವರಿ ಕೂಡ ಮಾಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ವರಮಹಾಲಕ್ಷ್ಮಿ ಕಾಫಿ ವರ್ಕ್ಸ್ ಅಂತ. ನಿಮಗೆ ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ಇನ್ನು ಉಳ್ಕೊಳ್ಳೋ ವಿಷಯಕ್ಕೆ ಬಂತು ಅಂತಂದರೆ, ಇಲ್ಲಿ ಲಾಡ್ಜ್ಗಳಿದಾವೆ, ಇಲ್ಲ ಅಂತಲ್ಲ, ಬಟ್ 8 ಕಿಲೋಮೀಟ್ರ್ ದೂರದಲ್ಲಿ ಹೊರನಾಡಿದೆ. ಅಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಪ್ರಸಾದ ತಿನ್ಕೊಂಡು ಅಲ್ಲೇ ಉಳ್ಕೊಳ್ಳೋಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. ಅಲ್ಲೇ ಉಳ್ಕೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಆದ್ರೂ ನಿಮಗೆ ಲಾಡ್ಜ್ದು ನೇಮ್ ಅಥವಾ ಕಾಂಟ್ಯಾಕ್ಟ್ಸ್ ಬೇಕು ಅಂದರೆ ನಾನು ಕೇಳಿ ನಾನು ಕೊಡ್ತೀನಿ. ಅದೊಂದೇ ಅಂತಲ್ಲ, ಏನು ಇನ್ಫಾರ್ಮೇಷನ್ ಬೇಕಿದ್ರೂ ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ನಾನು ಅವಾಗ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಭದ್ರಾದು, ಅದಕ್ಕೆ ಇಲ್ಲಿ ಹೊರನಾಡು ರೋಡ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಇದೇ ಬ್ರಿಡ್ಜ್. ಮೊದಲು ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದ್ದಿದ್ದು ಬ್ರಿಡ್ಜು. ಮಳೆಗಾಲದಲ್ಲಿ ಒಂದು 5-6 ಸತಿ ಆದರೂ ಫಿಲ್ ಆಗ್ತಿತ್ತು, ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು. ಸೊ ಇವಾಗ ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋದು. ಇದು ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟು, ಬಟ್ ಅಲ್ಲಿ ರೋಡ್ದೇನೋ ಸರಿ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವಾಗ ನಮ್ಮನೆ ನಾಯಿ ನಮ್ಮನೆಯಿಂದ ಹೋಗಿ 1 ವಾರದ ಮೇಲಾಯಿತು. ಇಲ್ಲೇ ಯಾರೊಬ್ರು ಫೋನ್ ಮಾಡಿ ಹೇಳಿದರು ನಮ್ಮನೇಲಿ ಬಂದಿದೆ ಅಂತ. ಅಲ್ಲೊಂದು 3 ಹೆಣ್ಣಾಯಿಗಳಿದಾವಂತೆ, ಅವುಗಳ ಜೊತೆನೇ ಇದೆ ಅಂತ ಹೇಳಿದ್ರು. ಅದು ನಮ್ಮ ನಾಯಿನ ಏನು ಅಂತ ಗೊತ್ತಿಲ್ಲ. ಸೊ ಕನ್ಫರ್ಮ್ ಮಾಡ್ಕೊಳಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಬರ ಇಲ್ಲಿ, ಮಾತಾಡ್ಬೇಡ ನೀನು. ಎಲ್ಲೋಗಿದೆ ಇಷ್ಟು ದಿನ? ರೆಡಿ ಮನೆಗೆ ಬೇಡ, ನೀನು ಬರೋದೇ ಬೇಡ. ಏನ್ ತಿಳ್ಕೊಂಡಿದೆ? 1 ವಾರದ ಮೇಲೆ ಹೋಗಿ ಮಾತಾಡ್ಬೇಡ ನೀನು. ಬೇಡ ಹಚ್ಚೋದೆಲ್ಲ ಬೇಡ. ಎಲ್ಲರಿಗೂ ಹೇಳಿ ಹೊರಡೋಣ, ನಡಿ ಬಾ ಹೋಗೋಣ. ಇಷ್ಟು ಡುಂಡು ಹೋಗಿದೆ ಮನೆ ಬಂದ. ಎಲ್ಲೋಗಿತ್ತು ಅದು? ಬಾಯ್ ಬಾಯ್, ಸಿ ಯಾ. ನೀವೆಲ್ಲ ಬೇಡ, ನೀವೆಲ್ಲ ಇಲ್ಲೇ ಇರಿ. ನೀನೇ ಅಲ್ವಾ ಅವನವು? ಬಾರ ಇಲ್ಲಿ, ನೀನೇ ತಾನೆ? ಮನೆಗೆ ಬಾ, ಹೋಗೋಣ. ಇಲ್ಲಿ ಬೇಡ, ಬಾ. ಯಾಕೆ ಮಾಡ್ತೀಯಾ? ಬೇಕಾಗಿಲ್ಲ, ನೀನು ಮಾತಾಡೋದು ಬೇಡ ಅವನಿದ್ರ. ಎಷ್ಟು ದಿನದಿಂದ ಕಾಯೋದು? ಏನಿಲ್ಲ, ಇದೆಲ್ಲ ನಾಟಕ, ಬರೀ ನಾಟಕ. ಬಾಯ್ ಮುಂಚೆ ನೀನು ನೆನಪೇ ಇಲ್ಲ ಮನೆ.
ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಆಗೋ ಟೈಮ್ ಬಂತು. ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.